ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಮತಾ. ಇವತ್ತು ಅನ್ಬಾಕ್ಸಿಂಗ್ ವಿಡಿಯೋನ ಮಾಡ್ತಾಯಿದ್ದೀನಿ. ಒಂದು ರಿಂಗ್ ಲೈಟನ್ನು ತರಿಸಿದ್ದೆ ಅಮೆಝಾನಿಂದ. ಹಾಗೆ ನಿಮಗೂ ಇವತ್ತು ತೋರಿಸೋಣ ಅಂತ ಅಂದ್ಬಿಟ್ಟು ಇವತ್ತು ಅನ್ಬಾಕ್ಸಿಂಗ್ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ರಿಂಗ್ ಲೈಟ್ ಇದು ಬಂದು ಡಿಜಿಟಕ್ದು. ಚೆನ್ನಾಗಿದೆ, ಇದ್ರ ಕಂಪ್ನಿ ಚೆನ್ನಾಗಿದೆ. ಹಾಗಾಗಿ ತುಂಬ ರಿವ್ಯೂ ನೋಡಿ ಸರ್ಚ್ ಮಾಡಿ ತರಿಸಿದೆ. ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಹಾಗೆ ನಿಮಗೂ ಹೆಲ್ಪ್ ಆಗ್ಬೋದು. ಮತ್ತು ಇನ್ನೂ ಒಂದು ಏನಂತಂದರೆ, ನಾವು ಆನ್ಲೈನಲ್ಲಿ ಈ ಥರ ಯಾವುದೇ ಒಂದು ತರಿಸಿದ್ರೂ ವಿಡಿಯೋ ಮಾಡಿಕೊಂಡು ನೀವು ಅನ್ಬಾಕ್ಸಿಂಗ್ ಮಾಡಿ. ಯಾಕಂದರೆ ಏನಾದರೂ ಕ್ವಾಲಿಟಿ ಚೆನ್ನಾಗಿಲ್ಲ, ಒಂದೊಂದು ಐಟಮ್ಗಳು ಮಿಸ್ ಆಗಿರ್ತವೆ, ಬಂದಿರೋದಿಲ್ಲ, ಇಲ್ಲ ಡ್ಯಾಮೇಜ್ ಪೀಸ್ ಬಂದಿರುತ್ತೆ. ಆ ಥರ ಈ ಥರ ಅಂದರೆ ವಿಡಿಯೋ ಮಾಡಿ ಈ ಥರ ಅನ್ಬಾಕ್ಸಿಂಗ್ ಮಾಡಬೇಕಾದ್ರೆ ನಮಗೆ ಹೆಲ್ಪ್ ಆಗುತ್ತೆ. ಏನಾದರೂ ನಮಗೆ ಚೆನ್ನಾಗಿಲ್ಲ, ನಾವು ರಿಟರ್ನ್ ಮಾಡಬೇಕಂದ್ರೂ ನಮಗೆ ಈಸಿ ಆಗುತ್ತೆ. ನೋಡಿ, ಇದು ಬಂದು ಸ್ಟ್ಯಾಂಡು. ಆ ಸ್ಟ್ಯಾಂಡು ಮತ್ತು ರಿಂಗ್ ಲೈಟ್ ಎರಡೂ ಕೂಡ ನಾನು ಜೊತೆಯಲ್ಲೇ ತರಿಸಿದ್ದೀನಿ. ಇದಂತೂ ತುಂಬ ಅಂದರೆ ತುಂಬ ಹೆವಿ ಇದೆ. ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ನಾನು ಆಮೇಲೆ ತೋರಿಸಿ ನಿಮಗೆ ಸ್ಟ್ಯಾಂಡ್. ಇದು ಬಂದು 9 ಫೀಟ್ ಇದೆ. 9 ಫೀಟ್ ಅಂದರೆ ತುಂಬ ಹೈಟ್ ಬರುತ್ತೆ. ಮತ್ತು ರಿಂಗ್ ಲೈಟ್ ಹಾಕಿದರೆ ಇನ್ನೂ ಹೈಟ್ ಆಗುತ್ತೆ. ನೋಡಿ, ರಿಂಗ್ ಲೈಟ್ ನನ್ನ ಫೇವ್ರೆಟ್ ರಿಂಗ್ ಲೈಟು. ತುಂಬ ದಿನ ತರಿಸ್ಬೇಕಂತ ಅಂದ್ಕೊತಿದ್ದೆ. ಫೈನಲಿ ಇವತ್ತು ತರಿಸಿದ್ದೀನಿ. ನಾನು ಫಸ್ಟ್ ಒಂದು ಸಲ ತರಿಸಿದ್ದೆ, ನಾನು ನಿಮಗೆ ಅನ್ಬಾಕ್ಸಿಂಗ್ ಮಾಡಿದ್ದೆ. ಅದು ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಹಾಗಾಗಿ ನಾನು ಅದನ್ನ ವಾಪಸ್ ಮಾಡಿದೆ. ಇದಂತೂ ಸಖತ್ತಾಗಿದೆ ರಿಂಗ್ ಲೈಟ್ ಮಾತ್ರ. ಯಾರಿಗಾದರೂ ಬೇಕಂತಂದರೆ ನಾನು ಲಿಂಕನ್ನು ಕೊಟ್ಟಿರ್ತೀನಿ, ತರಿಸ್ಕೊಳ್ಳಿ, ಚೆಕ್ ಮಾಡಿ ತರಿಸ್ಕೊಳ್ಳಿ. ಸ್ವಲ್ಪ ಅಮೌಂಟ್ ಇದು ಜಾಸ್ತಿ ಆಗುತ್ತೆ, ಆದ್ರೂ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ನೋಡಿ, ಇದಕ್ಕೆ ಒಂದು ಬಾಕ್ಸು ಅಂದರೆ ಏನು ಒಂದು ಮೇಲ್ಗಡೆ ಒಂದು ಬ್ಯಾಗನ್ನು ಕೊಟ್ಟಿದ್ದಾರೆ ಸೇಫ್ಟಿಗೆ. ಯಾಕಂದರೆ ಏನು ಡ್ಯಾಮೇಜ್ ಏನು ಆಗಬಾರ್ದು ಅಂತ ಅಂದ್ಬಿಟ್ಟು ಸೇಫ್ಟಿಗೆ ಒಂದು ಬ್ಯಾಗನ್ನು ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಕೂಡ ಒಳಗಡೆ ಇನ್ನೊಂದು ಬ್ಯಾಗ್ ಇದೆ. ಅಂದರೆ ಅದರಲ್ಲಿ ಇದೆಲ್ಲ ಇದೆ, ವಯರು ಮತ್ತು ಇನ್ನೊಂದು ಟ್ರೈಫಾಡು, ರಿಮೋಟು ಅದೆಲ್ಲ ಕೂಡ ಕೊಟ್ಟಿದ್ದಾರೆ. ಚೆನ್ನಾಗಿದೆ ನೋಡಿ, ಎಷ್ಟು ಕ್ಯೂಟಾಗಿದೆ ಬ್ಯಾಗು. ನಾವೆಲ್ಲಾದರೂ ಕ್ಯಾರಿ ಮಾಡಬೇಕಂದ್ರೂ ಆ ಬ್ಯಾಗ್ ಹಾಕ್ಕೊಂಡು ನಾವು ಕ್ಯಾರಿ ಮಾಡ್ಬೋದು. ಏನಾದರೂ ಫೋಟೋಶೂಟು ಆ ಥರ ಎಲ್ಲ ಇರುತ್ತೆ ನೋಡಿ, ತೊಗೊಂಡೋಗ್ಬೋದು. ಇಲ್ಲ, ಫೋಟೋಶೂಟ್ಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಇವಾಗೆಲ್ಲ ರೀಲ್ಸ್ಗಳು ತುಂಬ ಜನ ರೀಲ್ಸ್ ಮಾಡ್ತಾರೆ ಇವಾಗ, ಅಂಥವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ನನಗೆ ಕುಕ್ಕಿಂಗ್ ವಿಡಿಯೋ ಅಂದರೆ ರೆಸಿಪೀಸ್ ಎಲ್ಲ ಮಾಡಬೇಕಾದ್ರೆ ನಮ್ಮನೆಯಲ್ಲಿ ಸ್ವಲ್ಪ ಬೆಳಕು ಕಮ್ಮಿ, ಹಾಗಾಗಿ ಸ್ವಲ್ಪ ಕತ್ಲು ಕಾಣುತ್ತೆ. ವಿಡಿಯೋ ಮಾಡಬೇಕಾದ್ರೆ ಕ್ಲಿಯರಿಟಿ ಇರೋದಿಲ್ಲ. ಯಾಕಂದರೆ ನಾನು ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ, ನೀವೆಲ್ಲ ನೋಡಿ ಸಪೋರ್ಟ್ ಮಾಡ್ತೀರಾ ಅಂದರೆ ನಾನು ಕೂಡ ವಿಡಿಯೋ ಕ್ವಾಲಿಟಿ ಕೊಡಬೇಕಲ್ವ. ಹಾಗಾಗಿ ಸ್ವಲ್ಪ ಅಮೌಂಟು ಪ್ರೈಸ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಫೈನಲಿ ತರಿಸ್ಕೊಂಡೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ನಿಮಗೂ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು. ತುಂಬ ಜನ ಯೂಟ್ಯೂಬರ್ಸ್ ಇದ್ದೀರಾ, ಅಂದರೆ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಇರ್ತೀರ, ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು. ಅದರಲ್ಲೂ ಇತ್ತೀಚೆಗೆ ಮನೆಯಲ್ಲೇ ಫೋಟೋಶೂಟ್ ಮಾಡಿಸ್ಕೊಳ್ತಾ ಇರ್ತೀರ, ಮಕ್ಕಳದು ಫೋಟೋಶೂಟ್ ಆ ಥರ ಎಲ್ಲ ಮಾಡ್ತಾ ಇರ್ತೀರಲ್ಲ, ಅಂಥವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಈ ಥರ ಮನೆಯಲ್ಲಿ ಒಂದು ರಿಂಗ್ ಲೈಟ್ ಇದ್ದರೆ. ನಮ್ಮಂಥ ಯೂಟ್ಯೂಬರ್ಸ್ಗಂತೂ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ರೆಸಿಪೀಸ್ ಎಲ್ಲ ಮಾಡಬೇಕಾದ್ರೆ, ವ್ಲಾಗ್ ಮಾಡಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ ಇದು. ಹಾಗಾಗಿ ನಾನು ಇದನ್ನ ತರಿಸ್ಕೊಂಡೆ. ನೋಡಿ, ಇವಾಗ ನಾನು ವಯರ್ ಹಾಕಿ ಇವಾಗ ಸ್ವಿಚ್ಚನ್ನು ಆನ್ ಮಾಡ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಲೈಟ್ ಬಂತಂತೀರ. ನನಗಂತೂ ಖುಷಿ ಆಗಿಬಿಡ್ತು. ನೋಡಿ, ಈಗ ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ನನಗೆ ಸ್ಟ್ಯಾಂಡಿಗೆ ಹಾಕೋವರೆಗೂ ಸಮಾಧಾನ ಇಲ್ಲ ಅದು. ಹಾಗೆ ನಾನು ಏನಾದರೂ ಹೊಸ್ದಾಗೆ ತರಿಸಿದ್ರೆ ಅದು ಅನ್ಬಾಕ್ಸಿಂಗ್ ಮಾಡಿ ನೋಡೋವರೆಗೂ ಸಮಾಧಾನ ಇರಲ್ಲ, ಹೇಗಿದೆ ಅಂತ ಅಂದ್ಬಿಟ್ಟು. ಯಾಕಂದರೆ ಗೊತ್ತಿರಲ್ಲ ನಮಗೆ, ಆನ್ಲೈನಲ್ಲಿ ತರಿಸೋದಲ್ವ, ಗೊತ್ತಿರೋದಿಲ್ಲ ಯಾವ ಥರ ಇರುತ್ತೆ ಏನು ಅಂತ ಅಂದ್ಬಿಟ್ಟು. ನೋಡಿ, ಇವಾಗ ಸ್ಟ್ಯಾಂಡಿಗೆ ಹಾಕಿ ನಾನು ನಿಮಗೆ ತೋರಿಸ್ತೀನಿ. ಆ ಸ್ಟ್ಯಾಂಡು ಕೂಡ ಎಷ್ಟು ಹೆವಿ ಇದೆ ಅಂತಂತೀರ. ತುಂಬ ಅಂದರೆ ತುಂಬ ಗಟ್ಟಿ ಇದೆ ಸ್ಟ್ಯಾಂಡು. ಅದನ್ನ ಓಪನ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಅಷ್ಟು ಗಟ್ಟಿ ಇತ್ತು ಮತ್ತು ಹೆವಿ ಇತ್ತು. ನೋಡಿ, ನಾನು ಎಷ್ಟು ಸಾಹಸ ಮಾಡ್ತಿದ್ದೀನಿ ಅದನ್ನ ಓಪನ್ ಮಾಡಬೇಕಂತ ಅಂದ್ಬಿಟ್ಟು. ಅಂದರೆ ಫಸ್ಟ್ ಟೈಮ್ ಅಲ್ಲ, ಆಮೇಲೆ ಅದು ನಾವೇನು ಓಪನ್ ಕ್ಲೋಸ್ ಮಾಡೋದಿರುತ್ತಲ್ಲ, ಆಮೇಲೆ ಸರಿಯಾಗುತ್ತೆ. ಅದು ಫಸ್ಟ್ ಟೈಮ್ ಅಲ್ಲ, ಸ್ವಲ್ಪ ಗಟ್ಟಿ ಇರುತ್ತೆ ಅದು.
ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸ್ಟ್ಯಾಂಡು ಕೂಡ ಚೆನ್ನಾಗಿದೆ. ನಾನು ಮುಂಚೆ ಒಂದು ತರಿಸಿದ್ದೆ ಅಂತ ಅಂದೆಲ್ಲ, ಅದು ನಿಲ್ತಾನೆ ಇರಲಿಲ್ಲ, ಬಿದ್ದೇ ಹೋಗ್ತಾ ಇತ್ತು ಕೆಳಗಡೆ. ಅದು ರಿಂಗ್ ಲೈಟ್ ಹಾಕಿದ್ರೂ ನಿಲ್ತಾ ಇರಲಿಲ್ಲ. ಹಾಗಾಗಿ ಅದನ್ನ ರಿಟರ್ನ್ ಮಾಡಿಬಿಟ್ಟೆ ನಾನು. ಇದು ಸ್ವಲ್ಪ ಅಮೌಂಟು ಅಂದರೆ ಪ್ರೈಸು ಜಾಸ್ತಿ ಇದೆ, ಯಾಕಂದರೆ ಇದು ತುಂಬ ದಿವಸ ನೋಡ್ತಾ ಇದ್ದೆ, ಇದನ್ನೇ ತರಿಸ್ಕೋಬೇಕಂತ ಅಂದ್ಬಿಟ್ಟು. ಹಾಗಾಗಿ ಸರ್ಚ್ ಮಾಡ್ತಾನೆ ಇದ್ದೆ. ಇದು ಆಫರಲ್ಲಿ ಸಿಕ್ಕಿದೆ. ಇವಾಗೆಲ್ಲ ಹಬ್ಬದ ಅಂದರೆ ಫೆಸ್ಟಿವಲ್ ಸೀಸನ್ನಲ್ಲ, ಇವಾಗ ಸ್ವಲ್ಪ ಆಫರ್ಗಳಿದ್ದಾವೆ ಅಮೆಝಾನಲ್ಲಿ, ಮೀಶೋದಲ್ಲಿ ಎಲ್ಲ. ಈ ಥರ ಎಲ್ಲ ಅಮೆಝಾನಲ್ಲಿ ಫೆಸ್ಟಿವಲ್ ಟೈಮಲ್ಲಿ ಆಫರ್ ಇಟ್ಟಿರ್ತಾರೆ ನೋಡಿ, ಅಂಥ ಟೈಮಲ್ಲಿ ಈ ಥರದ್ದೆಲ್ಲ ತರಿಸ್ಕೊಳ್ಳೋರಿದ್ರೆ ನೋಡಿ ಎಷ್ಟು ಹೈಟ್ ಇದೆ. ಅದನ್ನ ನೋಡ್ತಾ ಇದ್ದೀನಿ, ಹೈಟು ಅಂದರೆ ಏನಾದರೂ ಲೂಸ್ ಇರುತ್ತಾ ಏನಾದರೂ ನೋಡ್ತಾ ಇದ್ದೀನಿ. ಅದನ್ನೆಲ್ಲ ಮೇಲೆ ಅಂದರೆ ಓಪನ್ ಮಾಡಿ ಎಲ್ಲ ನೋಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಹೈಟ್ ಇದೆ. 9 ಫೀಟ್ ಅಂದರೆ ಎಷ್ಟು ಹೈಟ್ ಆಗುತ್ತೆ. ಮತ್ತು ಇದು ರಿಂಗ್ ಲೈಟ್ ಹಾಕ್ಬಿಟ್ರೆ ಇನ್ನೂ ಹೈಟ್ ಆಗಿಬಿಡುತ್ತೆ. ಅಷ್ಟೊಂದೇನು ಅವಶ್ಯಕತೆ ಇಲ್ಲ. ನಮ್ಮ ಹೈಟಿಗಿನ ಸ್ವಲ್ಪ ಮೇಲಿದ್ದರೆ ಸಾಕು. ಮತ್ತು ಅದೇ ಕುಕ್ಕಿಂಗ್ ವಿಡಿಯೋ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಹೈಟ್ ಇರಬೇಕಷ್ಟೇ. ಮತ್ತು ರೆಸಿಪೀಸ್ ಎಲ್ಲ ಮಾಡಬೇಕಾದ್ರೂ ಅಷ್ಟೇ ನನಗೆ ಸ್ವಲ್ಪ ವಿಡಿಯೋ ಅಂದರೆ ಲೈಟೆಲ್ಲ ಕ್ವಾಲಿಟಿ ಕಮ್ಮಿ ಇರ್ತಾ ಇತ್ತು ಸ್ವಲ್ಪ. ಹಾಗಾಗಿ ಇದನ್ನ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ರೆಸಿಪೀಸ್ ಎಲ್ಲ ಮಾಡಬೇಕಾದ್ರೆ. ನೋಡಿ, ಇವಾಗ ಸ್ಟ್ಯಾಂಡಿಗೂ ಕೂಡ ಹಾಕಿದ್ದೀನಿ ನಾನು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಲೈಟ್ ಆನ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಮತ್ತು ಇದಕ್ಕೆ ಇನ್ನೊಂದು ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಅಂದರೆ ನಾವು ಮೊಬೈಲ್ ಹೋಲ್ಡರ್ ಅಂತ ಅಂತೀವಿ ಇದಕ್ಕೆ. ನಾವು ಮೊಬೈಲು ಇದಕ್ಕೆ ಹಾಕ್ಕೊಂಡು ನಾವು ಇನ್ನೊಂದು ಸ್ಟ್ಯಾಂಡ್ ಅವಶ್ಯಕತೆ ಇರಲ್ಲ ನಮಗೆ, ಟ್ರೈಫಾಡ್ ಅವಶ್ಯಕತೆ ಇರಲ್ಲ. ಇದಕ್ಕೆ ನಾವು ಮೊಬೈಲನ್ನು ಹಾಕ್ಕೊಳ್ಬೋದು, ಮೊಬೈಲ್ ಫಿಕ್ಸ್ ಮಾಡ್ಕೊಳ್ಬೋದು, ಮೊಬೈಲ್ ಹಾಕ್ಕೊಬೋದು. ಆ ಕ್ಯಾಮ್ರಾ ಕೂಡ ಹಾಕ್ಕೊಳ್ಬೋದು ಅಂತೀವಿ. ಕ್ಯಾಮ್ರಾನ ಫಿಕ್ಸ್ ಮಾಡ್ಕೊಳ್ಳೋಕೆ ಕೊಟ್ಟಿದ್ದಾರೆ ಒಂದು ಸ್ಟ್ಯಾಂಡನ್ನು. ಕ್ಯಾಮ್ರಾ ಇದ್ದರೆ ಕ್ಯಾಮ್ರಾ ಬೇಕಾದ್ರೂ ಹಾಕ್ಕೊಳ್ಬೋದು. ಈಗ ಮೊಬೈಲ್ ಹಾಕಿ ನಾನು ತೋರಿಸ್ತೀನಿ ನಿಮಗೆ ಆಮೇಲೆ. ಮತ್ತು ಇದು ಕ್ಯಾಮ್ರಾ ಕೂಡ ಹಾಕ್ಕೊಳ್ಳೋದಕ್ಕೂ ಒಂದು ಸ್ಟ್ಯಾಂಡನ್ನು ಕೊಟ್ಟಿದ್ದಾರೆ, ಒಂದು ರಿಮೋಟನ್ನು ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಿಜ ಚೆನ್ನಾಗಿದೆ. ಬೇಕಿದ್ದರೆ ಚೆಕ್ ಮಾಡಿ, ಲಿಂಕನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡಿ ನಿಮಗೆ ಇಷ್ಟ ಆಗಿದ್ರೆ ತೊಗೊಳ್ಬೋದು. ನೋಡಿ, ನಾನು ನಿಮಗೆ ಆನ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣ್ತಾ ಇದೆ ನನ್ನ ಸ್ಕಿನ್. ನಾನು ಯಾವ ಥರ ಕಾಣ್ತಿದ್ದೀನಿ ರಿಂಗ್ ಲೈಟ್ ಬೆಳಕಿಗಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ರಿಂಗ್ ಲೈಟ್ ತರಿಸಿದ್ದು. ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಏನೇ ಆಗಲಿ ಮನೆಗೆ ಹೊಸದು ತರಿಸಿದ್ದೀವಿ ಅಂದರೆ ಖುಷಿ ಇದ್ದೇ ಇರುತ್ತೆ ಅಲ್ಲ. ಇನ್ನು ಮುಂದೆ ವಿಡಿಯೋಗಳು ಬರ್ತಾ ಇರ್ತವೆ, ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಈ ರಿಂಗ್ ಲೈಟಿನ ಲಿಂಕ್ ಯಾರಿಗಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ. ಮತ್ತು ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು, ನಾನು ಇದಕ್ಕೆ ಆನ್ಸರನ್ನು ಮಾಡ್ತೀನಿ. ನಾನು ತುಂಬ ರಿವ್ಯೂ ನೋಡಿದೆ, ಇದ್ರ ಚೆನ್ನಾಗಿತ್ತು, ರಿವ್ಯೂ ಚೆನ್ನಾಗಿತ್ತು, ಹಾಗಾಗಿ ಇದನ್ನ ತರಿಸ್ಕೊಂಡೆ ನಾನು. ನೋಡಿ, ನಾನು ನಿಮಗೆ ಫೈನಲ್ಲಿ ಲೈಟ್ ಹಾಕಿ ಆಫ್ ಮಾಡಿ ರಿಂಗ್ ಲೈಟ್ ಒಂದೇ ಆನ್ ಮಾಡಿದ್ದೀನಿ. ರಿಂಗ್ ಲೈಟ್ ಒಂದೇ ಆನ್ ಮಾಡಿ ನಾನು ನಿಮಗೆ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಕ್ಲಿಯರಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ನಾನಂತೂ ಅದನ್ನು ಏನು ಟೆಂಪ್ರೇಚರ್ ಕಮ್ಮಿ ಇಡೋದು ಜಾಸ್ತಿ ಮಾಡೋದು ಅದನ್ನೇ ಮಾಡ್ತಾಯಿದ್ದೆ. ಅಂದರೆ ಯಾವ ಕಲರ್ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ನಿಮಗೂ ಕೂಡ ಈ ರಿಂಗ್ ಲೈಟ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇವಾಗ ನಾನು ನಿಮಗೆ ಹತ್ತಿರದಿಂದ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ರಿಂಗ್ ಲೈಟು ಫೈನಲ್ಲಿ ಅಂತ ಅಂದ್ಬಿಟ್ಟು. ನೋಡಿ, ಒಂದು ಮೊಬೈಲ್ ಹೋಲ್ಡರ್ ಇದೆ, ಹಾಗೆ ರಿಮೋಟ್ ಇದೆ. ಇನ್ನೊಂದು ಕ್ಯಾಮ್ರಾ ಫಿಕ್ಸ್ ಮಾಡೋಕ್ಕೂ ಕೂಡ ಒಂದು ಇದನ್ನು ಕೊಟ್ಟಿದ್ದಾರೆ, ಸ್ಕ್ರೂನ ಕೊಟ್ಟಿದ್ದಾರೆ. ನೋಡಿ, ನಾನು ಅಂದರೆ ಲೈಟನ್ನು ಆಫ್ ಮಾಡಿ, ರೆಗ್ಯುಲರ್ ಲೈಟನ್ನು ಆಫ್ ಮಾಡಿ ಬರೀ ರಿಂಗ್ ಲೈಟ್ ಒಂದೇ ಆನ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಟೆಂಪ್ರೇಚರ್ ನೋಡಿ, ಕಮ್ಮಿ ಜಾಸ್ತಿ ನಮಗೆ ಕಲರ್ ಯಾವ್ದು ಬೇಕು ಅದನ್ನು ಇಟ್ಕೊಂಡು ನಾವು ವ್ಲಾಗ್ ಮಾಡ್ಬೋದು, ಅಂದರೆ ವಿಡಿಯೋನ ಮಾಡ್ಕೊಳ್ಬೋದು. ಮತ್ತು ಫೋಟೋಕ್ಕೆ ಒಂದು ಲೈಟ್, ಫೋಟೋ ತೆಗಿಬೇಕಾದ್ರೆ ಒಂದು ಲೈಟ್ ಬೇಕಾಗಿರುತ್ತೆ, ವಿಡಿಯೋ ಮಾಡಬೇಕಾದ್ರೆ ಒಂದು ಲೈಟ್ ಬೇಕಾಗಿರುತ್ತೆ, ಅಂದರೆ ಒಂದೊಂದು ಕಲರು ಬೇಕಾಗಿರುತ್ತೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.